ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಟ್ಯಾರೋ ಕಾರ್ಡ್ಸ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲವ್ ಲೈಫಿಗೋಸ್ಕರ ನಿಮ್ಮ ಪರ್ಸನ್ ಜೊತೆಗೆ ನಿಮ್ಮ ಒಂದು ರಿಲೇಶನ್ಶಿಪ್ ರಿಯೂನಿಯನ್ ಆಗುತ್ತಾ ಅಂತ ಹೇಳ್ಬಿಟ್ಟು ಈ ಒಂದು ರೀಡಿಂಗ್ ಆಗಿರುತ್ತೆ. ಓಕೆ, ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮ್ಮ ಜೊತೆ ರೆಸೊನೇಟ್ ಆದರೆ ಈ ಒಂದು ರೀಡಿಂಗ್ನ ವಾಚ್ ಮಾಡಬಹುದು. ಹಾಗೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಫಸ್ಟ್ ಟೈಮ್ ಯಾವಾಗ ಈ ಒಂದು ರೀಡಿಂಗ್ನ ನಿಮ್ಮ ಮೊಬೈಲಲ್ಲಿ ನೋಡ್ತೀರಾ ಆವಾಗ ನಿಮಗೆ ಈ ಒಂದು ರೀಡಿಂಗ್ ರೆಸೊನೇಟ್ ಆಗುವಂಥದ್ದಾಗಿರುತ್ತೆ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಲ್ಲಿ ಒಂದು ನೋಟ್ ಮಾಡಬೇಕಿತ್ತು. ಇಲ್ಲಿ ತುಂಬ ಜನ ಕಮೆಂಟ್ ಮಾಡ್ತೀರಾ, ಸೊ ನಿಮ್ಮ ಪರ್ಸ್ನಲ್ ಫೀಲಿಂಗ್ಸ್ನ ಇಲ್ಲಿ ಕಮೆಂಟ್ ಮಾಡ್ತಾ ಇರ್ತೀರಾ. ಸೊ ಯಾಕೆ ಅಂತ ನನಗೂ ಅದು ಅರ್ಥ ಆಗಲಿಲ್ಲ. ಸೊ ನಿಮ್ಮ ಪರ್ಸ್ನಲ್ ಫೀಲಿಂಗ್ಸ್ನ ಇಲ್ಲಿ ಆದಷ್ಟು ಶೇರ್ ಮಾಡ್ಕೊಂಬಿಡಿ. ನಿಮ್ಮ ಒಂದು ಏನು ಯೂಟ್ಯೂಬ್ ಕಮೆಂಟ್ಸ್ನಲ್ಲಾಗಿರ್ಬೋದು. ಸೊ ಅದು ಪ್ರೈವೇಟಲ್ಲಿರಲ್ಲ, ಎಲ್ಲರೂ ಪ್ರತಿಯೊಬ್ಬರು ನೋಡುವಂಥದ್ದಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ನಿಮಗೇನಾದರೂ ಈ ಒಂದು ರೀಡಿಂಗ್ ಇಷ್ಟ ಆದರೆ ಸೊ ಅದಕ್ಕೆ ನೀವು ಏನಾದರೂ ಕಮೆಂಟ್ ಮಾಡಿ. ಬಟ್ ಇಲ್ಲಿ ನಿಮ್ಮ ಫೀಲಿಂಗ್ಸ್ ಏನಿದೆ, ತುಂಬ ಜನ ಇಲ್ಲಿ ನಿಮ್ಮ ಫೀಲಿಂಗ್ಸ್ನೆಲ್ಲ ಶೇರ್ ಮಾಡ್ಕೊಳ್ತಾ ಇರ್ತೀರಾ. ಸೊ ಆ ಥರ ಮಾಡಬೇಡಿ ಅಂತ ಹೇಳ್ತೀನಿ. ಓಕೆ, ನಮ್ಮ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ಇಲ್ಲಿ ನಿಮ್ಮ ಪರ್ಸನ್ ಫೇಸ್ ನೆನ್ಪು ಮಾಡ್ಕೊಳ್ಳಿ. ಓಕೆ, ಹಾಗೆ ಅವರ ಹೆಸರನ್ನು ಹೇಳ್ತಾ ಅವರ ಒಂದು ಫೋಟೋಸ್ ಇದ್ದರೆ ಅದನ್ನು ನೋಡಿ ಈ ರೀಡಿಂಗ್ನ ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆ. ಓಕೆ, ಅಕ್ಯುರೇಟಾಗಿ ನಿಮಗೆ ರೆಸೊನೇಟ್ ಆಗುವಂಥದ್ದಾಗಿರುತ್ತೆ. ಈಗ ನಾನು ಕಾರ್ಡ್ಗಳನ್ನ ಶಫಲ್ ಮಾಡ್ತಾ ಇರ್ತೀನಿ, ಆವಾಗ ನಿಮ್ಮ ಪರ್ಸನ್ ಹೆಸರನ್ನು 3 ಬಾರಿ ಹೇಳುವಂಥದ್ದನ್ನು ಮಾಡಿ. ಓಕೆ, ಓಕೆ, ನಿಮ್ಮ ಪರ್ಸನ್ ಈಗ ಕರೆಂಟಾಗಿ ಅವರು ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದಾರೆ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ. ಓಕೆ, ಕೆಲವೊಬ್ಬರು ಇಲ್ಲಿ ಥಾಟ್ಸ್ ಬಂದಿರ್ಬೋದು ಮೂವ್ ಆನ್ ಆಗಬೇಕು ಈ ಒಂದು ರಿಲೇಶನ್ಶಿಪ್ಪಿಂದ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಕೆಲವೊಬ್ಬರಿಗೆ ಹ್ಯಾಪಿ ಬಿಗ್ ಚೇಂಜಸ್ ಆಗುವಂಥ ಚಾನ್ಸಸ್ ಇದೆ, ರಿಯೂನಿಯನ್ ಆಗುವಂಥ ಚಾನ್ಸಸ್ ಇದೆ. ರಿಯೂನಿಯನ್ ಆಗುತ್ತೆ, ಬಟ್ ಇಲ್ಲಿ ಅಷ್ಟು ಈಸಿಯಾಗಿಲ್ಲ, ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು. ಹಾಗೆ ವೆಯ್ಟ್ ಅಂತ ಹೇಳಿದ್ರೆ 1 ಇಯರ್ ಅದು ಇಲ್ಲಿ ವೆಯ್ಟ್ ಮಾಡೋವಂಥ ಆ ಒಂದು ಸಿಚುವೇಶನ್ ಇದೆ. ಓಕೆ, 1 ಇಯರ್ ಅದು ನೀವು ನಿಮ್ಮ ಪರ್ಸನಿಗೋಸ್ಕರ ವೆಯ್ಟ್ ಮಾಡಬೇಕಾಗಿ ಬರುತ್ತೆ. ಸೊ ಇಲ್ಲಿ ಏನೋ ಜಗಳ ಮಾಡ್ಕೊಂಡಿದ್ದೀರಾ ಅಥವಾ ಇಲ್ಲಿ ಏನೋ ಒಂದು ಸಮಥಿಂಗ್ ಇಶ್ಯೂಸ್ ಆಗಿದೆ ನಿಮ್ಮಿಬ್ಬರ ಮಧ್ಯ. ಸೊ ಅದು ತುಂಬಾ ಹರ್ಟ್ ಆಗಿದೆ. ಇಲ್ಲಿ ತುಂಬ ಜನಕ್ಕೆ ಏನಾಗಿದೆ ಅಂದರೆ ಈ ಒಂದು ರಿಲೇಶನ್ಶಿಪ್ಪಿನ ಮೂವ್ ಆನ್ ಆಗಬೇಕು, ಅಥವಾ ನಿಮಗೆ ಆ ಒಂದು ಏನು ಹೇಳ್ಬೋದು ಆ ಫೀಲಿಂಗ್ಸ್ ಬರ್ತಾ ಇರ್ಬೋದು. ರಿಲೇಶನ್ಶಿಪ್ಪಲ್ಲಿ ತುಂಬ ನಿಮಗೆ ಹರ್ಟ್ ಆಗಿದೆ, ಆ ಒಂದು ರಿಲೇಶನ್ಶಿಪ್ಪಲ್ಲಿ ನಿಮಗೆ ತುಂಬ ಸಫರ್ ಪಟ್ಟಿದ್ದೀರಾ. ಸೊ ಇಲ್ಲಿ ಏನು ಹೇಳ್ಬೋದು, ತುಂಬ ಅಲೋನ್ ಫೀಲ್ ಮಾಡ್ತಿದ್ದೀರಾ. ಕರೆಂಟ್ ತುಂಬ ಹರ್ಟ್ ಆಗಿದೆ, ಈ ಒಂದು ರಿಲೇಶನ್ಶಿಪ್ಪಿನ ನಿಮಗೆ ತುಂಬಾ ಹರ್ಟ್ ಆಗಿದೆ. ಸೊ ಹಾಗಾಗಿ ಅವರು ನಿಮ್ಮನ್ನು ಬಿಟ್ಟು ಹೋಗೋದಕ್ಕಿಂತ ನೀವೇ ಅವರಿಂದ ದೂರ ಆಗಿದ್ದೀರಾ ಅಂತ ಅನ್ನಿಸ್ತಿದೆ ಇಲ್ಲಿ ತುಂಬ ಜನ. ಓಕೆ, ಅವರು ಮಾತಾಡಿದಂಥ ಮಾತಾಗಿರ್ಬೋದು, ತುಂಬ ನಿಮಗೆ ಚುಚ್ಚು ಮಾತಾಡುವಂಥದ್ದು, ಅಥವಾ ನಿಮಗೆ ನಿಮ್ಮ ಲೈಫಲ್ಲಿ ಒಂದು ನಿಮ್ಮ ಕೈಯಲ್ಲಿ ಏನೂ ಆಗಲ್ಲ ಅಂಥೇಳಿ ನಿಮ್ಮನ್ನು ಒಂದು ಲೋ ಫೀಲ್ ಮಾಡಿರೋವಂಥದ್ದು ತುಂಬ ನಿಮಗೆ ಹರ್ಟ್ ಆಗಿದೆ ಅವರಿಂದ. ಓಕೆ, ಸೊ ಹಾಗಾಗಿ ನೀವು ಇಲ್ಲಿ ತುಂಬ ಜನ ಮೂವ್ ಆನ್ ಆಗಿದ್ದೀರಾ, ಆಲ್ರೆಡಿ ಇಲ್ಲಿ ತುಂಬ ಜನ ಮೂವ್ ಆನ್ ಆಗಿದ್ದೀರಾ. ಇನ್ನು ಕೆಲವೊಬ್ಬರು ಜನ ಇಲ್ಲಿ ಮೂವ್ ಆನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ. ಓಕೆ, ಸೊ ಇಲ್ಲಿ ನಿಮ್ಮ ಪರ್ಸನ್ ಬರ್ತಾರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಬರ್ತಾರೆ. ಇಲ್ಲಿ ಕೆಲವೊಬ್ಬರಿಗೆ ಮಾತ್ರ ಬರುವಂಥ ಸಿಚುವೇಶನ್ ತುಂಬ ಕಡಿಮೆ ಇದೆ ಇಲ್ಲಿ. ಓಕೆ, ಸೊ ನಿಮ್ಮ ಲವ್ ಲೈಫಲ್ಲಿ ಒಂದು ಜಡ್ಜ್ಮೆಂಟ್ ಸಿಗುವಂಥ ಚಾನ್ಸಸ್ ಇದೆ. ಸೊ ರೊಮ್ಯಾನ್ಸ್ ಏಂಜಲ್ ಕಾರ್ಡಿಂದ ಏನು ಮೆಸೇಜಸ್ ಬರುತ್ತೆ ಅಂತ ಹೇಳಿ ಚೆಕ್ ಮಾಡೋಣ. ವರ್ತ್ ವೇಟಿಂಗ್ ಫಾರ್. ಸೊ ತುಂಬ ಜನಕ್ಕೆ ಇಲ್ಲಿ ವೇಟಿಂಗ್ ಅಂತ ಹೇಳಿದೆ ನಾನು ಆಲ್ರೆಡಿ. ಸೊ ಇಲ್ಲಿ ವೆಯ್ಟ್ ಮಾಡಬೇಕಾಗಿದೆ. ಡಿವೈನ್ ಟೈಮಿಂಗ್ಸ್ ನಿಮಗೆ ಒಂದು ನಿಮ್ಮ ಲವ್ ಲೈಫಲ್ಲಿ ವರ್ಕ್ ಆಗುವಂಥ ಚಾನ್ಸಸ್ ಇದೆ. ಸೊ ಹೀಲಿಂಗ್ ಫ್ಯಾಮಿಲಿ ಇಶ್ಯೂಸ್, ನಿಮಗಿಲ್ಲಿ ನಾನು ಹೇಳಿದೆ ಆಲ್ರೆಡಿ ಏನೋ ಫ್ಯಾಮಿಲಿ ಇಶ್ಯೂಸ್ ಆಗಿದೆ ಅಂತ. ಸೊ ಹಾಗಾಗಿ
ಆ ಒಂದು ಫ್ಯಾಮಿಲಿ ಇಶ್ಯೂಸ್ ಏನಾಗಿದೆ ಅದು ಹೀಲ್ ಆಗೋವರೆಗೆ ನೀವಿಬ್ಬರು ರಿಯೂನಿಯನ್ ಆಗೋದು ಸ್ವಲ್ಪ ಡೌಟ್ ಇದೆ. ಓಕೆ, ಸೊ ಆ ಫ್ಯಾಮಿಲಿ ಇಶ್ಯೂಸ್ ಆಗಿರ್ಬೋದು, ಹಾಗೆ ಏನು ನಿಮ್ಮ ಫ್ಯಾಮಿಲಿ ಮಧ್ಯೆ ಗಲಾಟೆಗಳಾಗಿದೆ ನಿಮ್ಮಿಬ್ಬರು ವಿಷಯದಲ್ಲಿ, ಅಂದರೆ ಈಗ ನಿಮ್ಮ ರಿಲೇಷನ್ಶಿಪ್ ವಿಷಯದಲ್ಲೇ ತುಂಬ ಜನಕ್ಕೆ ಇಲ್ಲಿ ಫ್ಯಾಮಿಲಿ ಇಶ್ಯೂಸ್ ಆಗಿರುವಂಥದ್ದು, ಕ್ಯಾಸ್ಟ್ ಇಶ್ಯೂಸ್ ಆಗಿರ್ಬೋದು, ಅಥವಾ ಇಲ್ಲಿ ಸಮಥಿಂಗ್ ಏನೋ ಅಂಡರ್ಸ್ಟ್ಯಾಂಡಿಂಗ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಆಲ್ರೆಡಿ ಇಲ್ಲಿ ಮ್ಯಾರಿಡ್ ಆಗಿರೋರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಅನಿಸ್ತಾ ಇದೆ ಇಲ್ಲಿ. ಓಕೆನಾ, ಸೊ ತುಂಬ ಜನ ಮ್ಯಾರಿಡ್ ಆಗಿದ್ದೀರಾ. ಸೊ ಫ್ಯಾಮಿಲಿ, ನಿಮ್ಮ ಹಸ್ಬೆಂಡ್ ಫ್ಯಾಮಿಲಿ ಮೆಂಬರ್ಸಿಂದ ತುಂಬ ನಿಮಗೆ ಹರ್ಟ್ ಆಗಿರೋಂಥ ಸಿಚುಯೇಷನ್ ಅಂತ ಅನಿಸ್ತಾ ಇದೆ ಇಲ್ಲಿ. ಸೊ ಆ ಒಂದು ಎನರ್ಜಿ ನನಗೆ ಇಲ್ಲಿ ಸ್ಟ್ರಾಂಗ್ ಆಗಿ ಸಿಗ್ತಾ ಇದೆ. ಸೊ ಹಾಗಾಗಿ ನಿಮ್ಮ ಹಸ್ಬೆಂಡ್ ಫ್ಯಾಮಿಲಿ ಮೆಂಬರ್ಸಿಂದ ತುಂಬ ಹರ್ಟ್ ಆಗಿದೆ. ಓಕೆ, ಹಾರ್ಟ್ ಟು ಹಾರ್ಟ್ ಕನ್ವರ್ಸೇಷನ್, ಇಲ್ಲಿ ತುಂಬ ಜನ ನೀವು ಮಾತಾಡ್ದೇ ತುಂಬ ದಿನಗಳಾಯಿತು ಅಂತ ಅನಿಸ್ತಿದೆ. ಫುಲ್ ನಿಮ್ಮ ನಂಬರ್ನ ಬ್ಲಾಕ್ ಮಾಡಿದ್ದಾರೆ, ಅಥವಾ ನೀವೇ ಅವ್ರ ನಂಬರ್ನ ಬ್ಲಾಕ್ ಮಾಡಿಬಿಟ್ಟಿದ್ದೀರಾ. ಅವ್ರ ಸವಾಸನೆ ಬೇಡ ಅಂತ ಹೇಳ್ಬಿಟ್ಟು ತುಂಬ ಜನ ಇಲ್ಲಿ ಮೂವ್ ಆನ್ ಆಗಿದ್ದೀರಾ ಅಂತ ಹೇಳಿದೆ. ಸೊ ಇಲ್ಲಿ ತುಂಬ ಪ್ರೀತಿಯಿಂದ ಹಾಗೆ ಒಂದು ಹಾನೆಸ್ಟ್ಲಿಯಿಂದ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಡೆಫಿನೆಟ್ಲಿ ಬಂದರೆ ನೀವು ಅವರನ್ನು ನಿಮ್ಮ ಲೈಫಲ್ಲಿ ಕನ್ಸಿಡರ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಸೊ ಇಲ್ಲಿ ತುಂಬ ಜನಕ್ಕೆ ಚೀಟಿಂಗ್ ಆಗಿದೆ. ಬಾಟಮ್ ಆಫ್ ದ ಕಾರ್ಡ್ ಏನು ಬಂದಿದೆ ನೋಡೋಣಪ್ಪ. ಓಕೆ, ತುಂಬ ನೆಗೆಟಿವ್ ಇದೆ. ಓಕೆ, ಸೊ ಚೀಟಿಂಗ್. ಓಕೆ, ಇಲ್ಲಿ ಓ ಮೈ ಗಾಡ್, 2 ಆಪ್ಷನ್ಸ್, ತುಂಬಾ ಫೇಲ್ಯೂರ್ ಆ್ಯಂಡ್ ಟವರ್. ತುಂಬಾ ಇಲ್ಲಿ ಕೆಲವೊಬ್ಬರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರುವಂಥ ಚಾನ್ಸಸ್ ತುಂಬ ಇದೆ. ಓಕೆ, ಇಲ್ಲಿ ಅಥವಾ ಇಲ್ಲಿ ಕೆಲವೊಬ್ಬರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಅನುಭವ ಅಂತ ಹೇಳಿದರೆ ಆ ಒಂದು ಆಪಾದನೆ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಕೆಲವೊಬ್ರಿಗೆ ಇಲ್ಲಿ. ಓಕೆನಾ, ಇಲ್ಲಿ ನಿಮಗೆ ಬೇಕಂತ ಹೇಳ್ಬಿಟ್ಟು ನಿಮ್ಮ ಮೇಲೆ ಏನೋ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ ಅವರು ಅಂತ ಹೇಳ್ಬಿಟ್ಟು ಸುಮ್ಮನೆ ನಿಮ್ಮನ್ನು ಒಂದು ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡ್ತಿದ್ದಾರೆ ನಿಮ್ಮ ಹಸ್ಬೆಂಡ್ ಫ್ಯಾಮಿಲಿ ಮೆಂಬರ್ಸ್, ಅಥವಾ ನಿಮ್ಮ ಪರ್ಸನ್ ಫ್ಯಾಮಿಲಿ ಮೆಂಬರ್ಸ್, ಅಥವಾ ನಿಮ್ಮನ್ನು ಯಾರು ಹರ್ಟ್ ಮಾಡಿದ್ದಾರೆ ಅವರು. ಓಕೆನಾ, ಇಲ್ಲಿ ತುಂಬಾ ಹರ್ಟ್ ಆಗಿದೆ ನಿಮಗೆ ತುಂಬ. ಇಲ್ಲಿ ಕೆಲವೊಬ್ಬರಿಗೆ ಸೆಕೆಂಡ್ ಆಪ್ಷನ್ಸ್, ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಆ ಥರ ಅವರಿಗೆ ತುಂಬಾ ಕನ್ಫ್ಯೂಷನ್ಸ್ ನಡೀತಿದೆ ಅವ್ರ ಲೈಫಲ್ಲಿ. ತುಂಬ ನಿಮ್ಮ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್, ಅವ್ರ ಲೈಫಲ್ಲೂ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್. ಮನಿ ರಿಲೇಟೆಡ್ ಆಗಿ ತುಂಬ ಜನ ಇಲ್ಲಿ ಏನೋ ಇಶ್ಯೂಸ್ ಮಾಡ್ಕೊಂಡಿದ್ದೀರಾ. ಹಾಗೆ ಇಲ್ಲಿ ಫೈನಾನ್ಷಿಯಲಿ ನೀವು ಅವ್ರಿಗೆ ಸಹಾಯ ಮಾಡಿದ್ದೀರಾ, ಅಥವಾ ಅವರು ನಿಮಗೆ ಫೈನಾನ್ಷಿಯಲಿ ಏನೋ ಸಹಾಯ ಮಾಡಿದ್ದಾರೆ. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಫೈನಾನ್ಷಿಯಲಿ ನಾನು ಇಷ್ಟೆಲ್ಲ ಸಹಾಯ ಮಾಡಿದ್ರೂ ನನಗೆ ಮೋಸ ಮಾಡಲಿಕ್ಕೆ ಹೇಗೆ ಮನಸ್ಸು ಬಂತು, ಚೀಟ್ ಮಾಡಲಿಕ್ಕೆ ಹೇಗೆ ಮನಸ್ಸು ಬಂತು ಅಂತ ಇಲ್ಲಿ ತುಂಬ ಆ ಥರ ಇದೆ ಸಿಚುವೇಶನ್ಸ್. ಓಕೆ, ಇಲ್ಲಿ ಫೈನಾನ್ಷಿಯಲಿಗೆ ತುಂಬಾ ಮೋಸ ಆಗಿದೆ, ಚೀಟ್ ಆಗಿದೆ ಅಂತ ಅನಿಸ್ತಿದೆ. ಅಥವಾ ಇಲ್ಲಿ ಕೆಲವೊಬ್ಬರಿಗೆ ಮ್ಯಾರಿಡ್ ಆಗಿ ನಿಮ್ಮ ಹಸ್ಬೆಂಡ್ ಫ್ಯಾಮಿಲಿ ಮೆಂಬರ್ಸಿಂದ ಏನು ಹೇಳ್ಬೋದು, ವರದಕ್ಷಿಣೆ ಕಿರುಕುಳ ಅಂತ ಹೇಳ್ಬೋದು, ಆ ಒಂದು ಸಿಚುವೇಶನ್ ಇರ್ಬೋದು ನಿಮ್ಮ ಲವ್ ಲೈಫಲ್ಲಿ ಅಥವಾ ನಿಮ್ಮ ಮ್ಯಾರಿಡ್ ಲೈಫಲ್ಲಿ. ಆ ಥರ ಈ ಸಿಚುವೇಶನ್ ನನಗಿಲ್ಲಿ ಕಾಣಿಸ್ತಾ ಇದೆ. ಓಕೆ, ಹಾಗೆ ಇಲ್ಲಿ ನಿಮ್ಮ ಪರ್ಸನ್ ಜೊತೆಗೆ ನೀವು ಕನ್ವರ್ಸೇಷನ್ ಮಾತಾಡ್ದೇ ತುಂಬ ದಿನಗಳೇ ಆಗಿರ್ಬೋದು, ಹಾರ್ಟ್ ಟು ಹಾರ್ಟ್ ಮಾತಾಡ್ದೇ. ಓಕೆ, ಸೊ ಇಲ್ಲಿ ತುಂಬ ಜನ ಏನು ಹೇಳ್ಬೋದು, ಆಲ್ರೆಡಿ ಮ್ಯಾರಿಡ್ ಆಗಿರೋ ಅಂಥ ಒಂದು ಸಿಚುವೇಶನ್ ಅವರಿಗೆ ಹೇಳ್ತಾ ಇರೋದು. ಸೊ ಇಲ್ಲಿ ನಿಮ್ಮ ಮಕ್ಕಳಿಗೋಸ್ಕರ ನೀವು ಈ ಒಂದು ರಿಲೇಷನ್ಶಿಪ್ನ ಉಳಿಸ್ಕೊಬೇಕು ಅಂತ ತುಂಬ ಟ್ರೈ ಮಾಡ್ತಾ ಇದ್ದಾರೆ. ನಿಮ್ಮ ಪರ್ಸನ್ ಜೊತೆಗೆ ತುಂಬ ಮಾತಾಡ್ತಿದ್ರೆ, ಬಟ್ ನಿಮ್ಮ ಪರ್ಸನ್ ಆದಷ್ಟು ನಿಮ್ಮನ್ನು ಎಷ್ಟಾಗುತ್ತೋ ಅಷ್ಟು ನಿಮ್ಮನ್ನು ಅವಾಯ್ಡ್ ಮಾಡ್ತಿದ್ದಾರೆ. ಓಕೆ, ನೀವಾಗಿ ಅವ್ರ ಜೊತೆ ಮಾತಾಡಬೇಕು ಅಂತ ನೀವೆಷ್ಟು ಟ್ರೈ ಮಾಡಿದ್ರು ಅವ್ರು ನಿಮ್ಮಿಂದ ಅವರು ದೂರ ಆಗಬೇಕು, ನಿಮ್ಮನ್ನು ಅವಾಯ್ಡ್ ಮಾಡಬೇಕು, ನಿಮ್ಮಿಂದ ಸಪ್ರೇಟ್ ಆಗಬೇಕು ಅಂತಲೇ ಇಲ್ಲಿ ತೀರ್ಮಾನ ಮಾಡಿದ್ದಾರೆ. ಸೊ ಆಲ್ರೆಡಿ ನಿಮ್ಮ ಹತ್ರ ಹೇಳಿರ್ಬೋದು, ನಾನು ಡೈವೋರ್ಸ್ ಮಾಡ್ತೀನಿ ಅಥವಾ ನಿಮ್ಮಿಂದ ದೂರ ಆಗ್ತೀನಿ ಅಂತ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಹೇಳಿರ್ಬೋದು ಅಂತ ಅನ್ನಿಸ್ತಾ ಇದೆ. ಓಕೆ, ಸೊ ಓಕೆ, ಇಲ್ಲಿ ವೆರಿ ಸೂನ್ ಅಂತ ಹೇಳಿ ಬಂದಿದೆ. ಕ್ಲಾರಿಟಿ, ಡಿಸೈಡ್ ವಾಟ್ ಯು ವಾಂಟ್ so that it comes to you now. ಓಕೆ, ಆ್ಯಂಡ್ ಇಲ್ಲಿ ಕ್ಲಿಯರ್ ಆಗಿ ನಿಮಗೆ ಆದಷ್ಟು ಬೇಗ ಎಲ್ಲದ್ರ ಬಗ್ಗೆನೂ ಒಂದು ಜಡ್ಜ್ಮೆಂಟ್ ಸಿಗುವಂಥ ಚಾನ್ಸಸ್ ಇದೆ. ಇಲ್ಲಿ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದೀರಾ. ಇಲ್ಲಿ ತುಂಬ ಜನಕ್ಕೆ ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದವರಿಗೆ ಇಲ್ಲಿ ಆದಷ್ಟು ಬೇಗ ನಿಮ್ಮ ಲವ್ ಲೈಫಲ್ಲಿ ಒಂದು ಜಡ್ಜ್ಮೆಂಟ್ ಸಿಗುವಂಥ ಚಾನ್ಸಸ್ ಇದೆ. either ನಿಮ್ಮ ಲೈಫಲ್ಲಿ ನಿಮ್ಮ ಪರ್ಸನ್ ಬರ್ಬೋದು, ಅಥವಾ ನಿಮ್ಮ ಪರ್ಸನ್ ನಿಮ್ಮಿಂದ ಒಂದು ಸಪ್ರೇಷನ್ ಆಗುವಂಥ ಚಾನ್ಸಸ್ಸು ಇದೆ. ಅಂದರೆ ಇಲ್ಲಿ ತುಂಬ ಜನಕ್ಕೆ ನಿಮ್ಮ ಲೈಫಿಂದ ಅವ್ರು ಹೋಗ್ತೀನಿ ಅಂತಲೂ ಹೇಳ್ತಾರೆ, ನಿಮ್ಮ ಲೈಫಿಗೆ ವಾಪಸ್ ರಿಟರ್ನ್ ಬರ್ತೀನಿ ಅಂತಲೂ ನಿಮಗೆ ಅದು ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಆ ಒಂದು ಸಿಚುವೇಷನಲ್ಲಿ ಯಾರೆಲ್ಲ ಇದ್ದೀರಾ ಅವರಿಗಿಲ್ಲಿ ಫೈನಲ್ ಒಂದು ಜಡ್ಜ್ಮೆಂಟ್ ಸಿಗೋವಂಥ ಚಾನ್ಸಸ್ ಇದೆ. ಓಕೆ,
ಇಲ್ಲಿ ತುಂಬ ಜನಕ್ಕೆ ನಿಮಗೆ ಗೊತ್ತಿಲ್ಲದೇ ನಿಮ್ಮ ಬೆನ್ನ ಹಿಂದೆ ತುಂಬಾ ಅವರು ಪ್ಲ್ಯಾನಿಂಗ್ ಮಾಡುವಂಥದ್ದು ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಇಲ್ಲಿ ಕೆಲವೊಬ್ಬರಿಗೆ ಫೈನಾನ್ಷಿಯಲ್ ಏನೋ ಇಶ್ಯೂಸಿಂದ ಅಥವಾ ಅವರ ಕೆರಿಯರ್ ವಿಷಯವಾಗಿ ನಿಮ್ಮಿಂದ ಅವರು ಸಪ್ರೇಟ್ ಆಗಿರುವಂಥ ಚಾನ್ಸಸ್ಸು ಇದೆ. ಓಕೆ, ಅವರ ಫೈನಾನ್ಷಿಯಲ್ ಇಶ್ಯೂಸ್ ಏನಿದೆ ಅದೆಲ್ಲ ಕ್ಲಿಯರ್ ಆದಮೇಲೆ ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಜೊತೆ ಒಂದು ರಿಯೂನಿಯನ್ ಆಗುವಂಥ ಚಾನ್ಸಸ್ ಇದೆ. ಬಟ್ ಇಲ್ಲಿ ಏನು ಹೇಳ್ಬೋದು ಅಂತ ಹೇಳಿದ್ರೆ ರಿಯೂನಿಯನ್ ಆಗುವಂಥ ಚಾನ್ಸಸ್ ತುಂಬ ಕಡಿಮೆ ಇದೆ. ಬಟ್ ಇಲ್ಲಿ ಏನು ಹೇಳ್ಬೋದು, ತುಂಬ ಜನಕ್ಕೆ ತುಂಬ ಕಡಿಮೆ ಅಂತ ಹೇಳ್ಬೋದು ರಿಯೂನಿಯನ್ ಆಗುವಂಥದ್ದು. ಓಕೆ, ಸೊ ತುಂಬ ಜನ ಇಲ್ಲಿ ಲವ್ ಫೇಲ್ಯೂರಿಂದ ಏನು ಡಿಪ್ರೆಸ್ ಆಗಿದ್ದೀರಾ, ತುಂಬಾ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದೀರಾ, ನಿಮಗೆ ಲೈಫೇ ಬೇಡ ಅನ್ನೋಂಥ ಒಂದು ಸಿಚುವೇಷನಲ್ಲಿ ನೀವು ಇದ್ದೀರಾ ಅಂತ ಅನ್ನಿಸ್ತಿದೆ. ನಿಮ್ಮ ಪರ್ಸನಿಂದ ನಿಮಗೆ ತುಂಬಾ ಹರ್ಟ್ ಆಗಿದೆ. ಸೊ ಹೇಗೆ ನಾನು ಅವ್ರನ್ನ ಮರಿಬೇಕು ಅನ್ನೋದು ನಿಮಗೆ ಅದು ಗೊತ್ತಾಗ್ತಾ ಇಲ್ಲ. ಓಕೆ, ಸೊ ಇಲ್ಲಿ ತುಂಬಾ ಡಿಪ್ರೆಸ್ ಆಗಿದ್ದೀರಾ ಫೈನಲಿ. ಒಂದು ಕಾರ್ಡ್ ತೆಗಿಬೇಕಂತ ಅನಿಸ್ತಾ ಇದೆ. ಸೊ ಯಾ, ಇಲ್ಲಿ ಏನಂತ ಹೇಳಿದ್ರೆ ತುಂಬ ಜನಕ್ಕೆ ನಿಮ್ಮ ಪರ್ಸನ್ ನಿಮ್ಮ ಮೇಲೆ ತುಂಬ ಅಧಿಕಾರ ಚಲಾಯಿಸ್ತಾ ಇದ್ರು ಅಂತ ಅನಿಸ್ತಿದೆ. ಅಂದರೆ ಅವ್ರು ಹೇಳ್ದಂಗೆ ಕೇಳಬೇಕು, ಅವ್ರು ಹೇಳಿದಾಗೆ ಇರಬೇಕು, ಅಂದರೆ ತುಂಬ ಕಂಟ್ರೋಲ್ ಮಾಡ್ತಿದ್ರು ನಿಮ್ಮನ್ನು ಅಂತ ಅನ್ನಿಸ್ತಿದೆ. ಬಟ್ ಎನಿಥಿಂಗ್ ಯಾವುದೇ ವಿಷಯದಲ್ಲಾದರೂ ಅವ್ರನ್ನ ಪರ್ಮಿಷನ್ ಇಲ್ಲದೆ ಏನೂ ನೀವು ಕೆಲಸ ಮಾಡಬಾರ್ದು ಅನ್ನೋ ಆ ಥರ ಒಂದು ನಿಮ್ಮ ಮೇಲೆ ತುಂಬ ಅಧಿಕಾರ ಚಲಾಯಿಸುವಂಥದ್ದು ಮಾಡ್ತಾಯಿದ್ರು. ಬಟ್ ನಿಮಗದು ತುಂಬಾ ಹರ್ಟ್ ಆಗ್ತಿತ್ತು, ತುಂಬಾ ನಿಮಗದು ಇಕ್ಕಟ್ಟಿನ ಪರಿಸ್ಥಿತಿಲಿ ಇದ್ರಿ ಅಂತ ಅನ್ನಿಸ್ತಾ ಇದೆ. ಸೊ ಫೈನಲಿ ನಿಮ್ಮ ಲವ್ ಲೈಫ್ ರಿಯೂನಿಯನ್ ಆಗತ್ತಾ ಅಂತ ಹೇಳಿದರೆ ಕೆಲವೊಬ್ಬರಿಗೆ ಡೆಫಿನೆಟ್ಲಿ ಆಗತ್ತೆ. ಇಲ್ಲಿ ನಿಮ್ಮ ಪರ್ಸನ್ ಸೂರ್ಯ ಅಥವಾ ಕಿರಣ್ ಅಥವಾ ಪೃಥ್ವಿ ಆ ಒಂದು ಹೆಸರಿನಲ್ಲಿ ಇರಬಹುದು. ಸೊ ತುಂಬ ಮೂಡ್ ಸ್ವಿಂಗ್ಸ್ ನಿಮ್ಮ ಪರ್ಸನಿಗೆ ಇರ್ಬೋದು. ಒಂದು ಸಲ ನಿಮ್ಮ ಜೊತೆ ಜಗಳ ಮಾಡಿಕೊಂಡು ನಿಮ್ಮ ಜೊತೆ ಪ್ರೀತಿನ ಮಾತಾಡುವಂಥದ್ದು, ಅಂದರೆ ಜಗಳ ಮಾಡಿದ ತಕ್ಷಣ ಸರಿಯಾಗುವಂಥದ್ದು, ಆಟೋಮೆಟಿಕಲಿ ಅವರೇ ಸರಿಯಾಗುವಂಥದ್ದು. ಕೆಲವೊಂದು ಸಲ ಅವರಾಗೆ ಜಗಳ ಮಾಡಿಕೊಂಡು ಅವರಾಗೆ ನಿಮ್ಮ ಹತ್ರ ಒಂದು ಏನೋ ಒಂದು ಸೀನ್ ಕ್ರಿಯೇಟ್ ಮಾಡುವಂಥದ್ದು, ಆ ಥರ ನಡೀತಿದೆ ಅಂತ ಅನ್ನಿಸ್ತಿದೆ. ಓಕೆ, ಓಕೆ, ನಿಮ್ಮ ಲವ್ ಲೈಫಿಗೆ ಏಂಜಲ್ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ ಚೆಕ್ ಮಾಡೋಣ. ಅನ್ಲೈಕ್ಲಿ ಬಂದಿದೆ ರೊಮ್ಯಾನ್ಸ್. ಓಕೆ, ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಲವ್ ಲೈಫಲ್ಲಿ ರೀಕನ್ಸಿಡರ್. ಓಕೆ, ಇಲ್ಲಿ ರೊಮ್ಯಾನ್ಸ್ ಬರುವಂಥ ಚಾನ್ಸಸ್ ಇದೆ ಇಯರ್ ಫ್ರಮ್ ನೌ. ಓಕೆ, ಇಲ್ಲಿ 1 ವರ್ಷದೊಳಗೆ ಡೆಫಿನೆಟ್ಲಿ ನಿಮ್ಮ ಕೆಲವೊಬ್ಬರಿಗೆ ನಿಮ್ಮ ಲವ್ ಲೈಫ್ ಸರಿ ಆಗುವಂಥ ಚಾನ್ಸಸ್ ಇದೆ. ಓಕೆನಾ, ಲಿಸನ್ ಟು ಯುವರ್ ಇಂಟ್ಯೂಷನ್. ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಿದೆ ಅದ್ರ ಬಗ್ಗೆ ನೀವು ಗಮನ ಕೊಡಿ. ಇಲ್ಲಿ ಕೆಲವೊಬ್ಬರಿಗೆ ಏನು ಅನ್ನಿಸ್ತಿದೆ ಅಂತ ಹೇಳಿದ್ರೆ ನಿಮ್ಮ ಲವ್ ಲೈಫನ್ನು ಏನಾದರೂ ಮಾಡಿ ಉಳಿಸ್ಕೊಳ್ಬೇಕು, ನನ್ನ ಪರ್ಸನ್ನ ಏನಾದರೂ ಮಾಡಿ ಸರಿ ಮಾಡಿಕೊಳ್ಬೇಕು ಅಂತ ಇಲ್ಲಿ ತುಂಬ ಜನ ಏನು ಹೇಳ್ಬೋದು, ದೇವರ ಮೊರೆ ಹೋಗುವಂಥದ್ದು, ದೇವರ ಹತ್ರ ಹರಕೆ ಮಾಡ್ಕೊಳ್ಳೋವಂಥದ್ದು, ದೇವರ ಹತ್ರ ಬೇಡ್ಕೊಳ್ಳೋವಂಥದ್ದು ಮಾಡ್ತಾಯಿದ್ದೀರಾ. ಡೆಫಿನೆಟ್ಲಿ ಇಲ್ಲಿ ಏನು ಹೇಳ್ಬೋದು, ನಿಮ್ಮ ಆ ಹರಕೆ ಪೂಜೆಗಳು ಏನು ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನಿಗೋಸ್ಕರ ಅಥವಾ ನಿಮ್ಮ ರಿಲೇಶನ್ಶಿಪ್ಪಿಗೋಸ್ಕರ, ಡೆಫಿನೆಟ್ಲಿ ಅದು ಫಲ ಕೊಡುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ರೀಕನ್ಸಿಡರ್ ಅಂತ ಹೇಳಿ ಬಂದಿದೆ. ಸೊ ಲಿಸನ್ ಯುವರ್ ಇಂಟ್ಯೂಷನ್. ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಾ ಇದೆ ನಿಮ್ಮ ಪರ್ಸನ್ ಬಗ್ಗೆ ಅಥವಾ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ, ಅದನ್ನು ಗಮನ ಇಟ್ಟು ಕೇಳಿ. ಓಕೆ, ಆ ಥರ ನೀವು ನಿಮ್ಮ ಇಂಟ್ಯೂಷನ್ನ ನೀವು ಗಮನ ಇಟ್ಟು ಕೇಳಿದಾಗ ನಿಮ್ಮ ಲವ್ ಲೈಫಲ್ಲಿ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಏನು ಮಾಡಬೇಕು ಅನ್ನೋದು ನಿಮಗೆ ಡೆಫಿನೆಟ್ಲಿ ದಾರಿ ತೋರಿಸುತ್ತೆ. ಓಕೆನಾ, ಸೊ ಹಾಗಾಗಿ ನಿಮ್ಮ ಕೆಲವೊಬ್ಬರು ಲೈಫಲ್ಲಿ ರೊಮ್ಯಾನ್ಸ್ ಅಥವಾ ರಿಯೂನಿಯನ್ ಆಗುವಂಥ ಚಾನ್ಸಸ್ ಡೆಫಿನೆಟ್ಲಿ ಇದೆ ಇನ್ನೇ 1 ಇಯರ್ ಒಳಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.